ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಗ್ರಹಣಗಳ ಲೋಕಕ್ಕೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಬರುವ ಆಗಸ್ಟ್ 12 2026 ಕೇತುಗ್ರಸ್ತ ಖಗ್ರಾಸ್ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಇದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಎಂದು ಕರೀತಾರೆ. ಇಲ್ಲಿ ಆಘಾತಕಾರಿಯಾದ ಕೇತು, ಛಿದ್ರಕಾರಕನಾದ ಕೇತು, ಆತ್ಮಕಾರಕ ಸೂರ್ಯನನ್ನ ಖಗ್ರಾಸ್ ರೂಪದಲ್ಲಿ ಅಂದರೆ ಸಂಪೂರ್ಣ ರೂಪದಲ್ಲಿ ಗ್ರಹಣಕ್ಕೆ ಗುರಿಪಡಿಸ್ತಾನೆ. ಇದರರ್ಥ ಕೇತು ಸೂರ್ಯನ ಊರ್ಜೆಯನ್ನು ಸ್ಕ್ಯಾನ್ ಮಾಡ್ತಾನೆ, ರಿನ್ಯೂವಲ್ ಮಾಡ್ತಾನೆ, ಪರಿಶುದ್ಧಗೊಳಿಸ್ತಾನೆ. ಇದು ಈ ವರ್ಷದ 2ನೇ ಸೂರ್ಯಗ್ರಹಣ ಮತ್ತೆ ಅಂತಿಮ ಸೂರ್ಯಗ್ರಹಣ 2026. ಮುಂದಿನ ಸೂರ್ಯಗ್ರಹಣ 2027ರಲ್ಲಿ ಬರುತ್ತೆ. ಆಗಸ್ಟ್ 12, 2021 ಬರುವ ಈ ಸೂರ್ಯಗ್ರಹಣ ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಕರ್ಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸಲಿದೆ. ಪ್ರಸ್ತುತವಾಗಿ ಗೋಚಾರದಲ್ಲಿ ಕೇತುವಿನ ಅಸ್ತಿತ್ವ ಸಿಂಹ ರಾಶಿಯಲ್ಲಿದೆ, ರಾಹುವಿನ ಅಸ್ತಿತ್ವ ಕುಂಭ ರಾಶಿಯಲ್ಲಿದೆ. ರಾಹು ಪ್ರೆಸೆಂಟ್ಲಿ ಟ್ರಾನ್ಸಿಟಿಂಗ್ ಇನ್ ಧನಿಷ್ಠ. ಹೀಗಾಗಿ ಇದು ಕೇತುಗ್ರಸ್ತ ಖಗ್ರಾಸ್ ಸಂಪೂರ್ಣ ಸೂರ್ಯಗ್ರಹಣವೇ ಆಗಿರಲಿದೆ. ಸೂರ್ಯ ಪ್ರಸ್ತುತವಾಗಿ ಆಶ್ಲೇಷದಲ್ಲಿ ಇದರಲ್ಲಿ ಕರ್ಕದಲ್ಲೇ ಇದ್ದಾನೆ. ಆಗಸ್ಟ್ 17 ಗ್ರಹಣದ ನಂತರ ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗ್ರಹಣದ ಆರಂಭ ರಾತ್ರಿ 9:04 ಗ್ರಹಣದ ಅಂತ್ಯ ಬೆಳಿಗ್ಗೆ 4:25 ಅಂದರೆ ಬುಧವಾರ ದಿನ ಆಗಸ್ಟ್ 12 ಸ್ಟಾರ್ಟ್ ಆಗುತ್ತೆ, ಆರಂಭ ಆಗುತ್ತೆ 9:04 ರಾತ್ರಿ. ಮತ್ತೆ ಅಂತ್ಯ ಆಗೋದು ಗುರುವಾರ 13ನೇ ಆಗಸ್ಟ್ 4:25 ಇರುತ್ತೆ. ಗ್ರಹಣ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪುತ್ತೆ. ಇದನ್ನ ಪೀಕ್ ಅಂತ ಕರೀತಾರೆ, ಪೀಕ್ ವ್ಯಾಲ್ಯೂ. ರಾತ್ರಿ 11:16 ತನ್ನ ಉಚ್ಚ ಸ್ಥಿತಿಯನ್ನು ತಲುಪುತ್ತೆ. ರಾತ್ರಿ ಸಮಯದಲ್ಲಿ ಗ್ರಹಣ ಜರುಗುವ ಕಾರಣ ಇದು ಭಾರತದಲ್ಲಿ ಗೋಚರಿಸಲ್ಲ, ಆದರೆ ಪ್ರಭಾವ ಮಾತ್ರ 100% ಇದ್ದೇ ಇರುತ್ತೆ. ಸೂರ್ಯಗ್ರಹಣ ರಾತ್ರಿ ಆದರೆ ಗೋಚರಿಸೋದೇ ಇಲ್ಲ, ಚಂದ್ರಗ್ರಹಣ ಹಗಲಿ ಸಮಯದಲ್ಲಿ ಗೋಚರಿಸಲ್ಲ. ಹೀಗಾಗಿ ಆದರೆ ಗ್ರಹಣ ಆಗಿರುತ್ತದೆ, ಗ್ರಹಣದ ಪ್ರಭಾವ ಮಾತ್ರ ಇರುತ್ತದೆ. ಅದು ಪ್ರತ್ಯಕ್ಷವಾಗಿ ಕಾಣದೇ ಇದ್ರೂ ಪರೋಕ್ಷ ಪ್ರಭಾವ ಇದ್ದೇ ಇರುತ್ತದೆ. 6 ತಿಂಗಳು ಪ್ರತಿಯೊಂದು ಗ್ರಹಣದ ಪ್ರಭಾವ ಇರುತ್ತದೆ. ಗೋಚರಿಸಲ್ಲ ಎಂದ ಮಾತ್ರಕ್ಕೆ ಗ್ರಹಣದ ಪ್ರಭಾವ ಇಲ್ಲ ಅಂತ ಹೇಳಕ್ಕಾಗಲ್ಲ. ಗೋಚರಿಸದೇ ಇದ್ದಾಗ ಕೇವಲ ಗ್ರಹಣಕ್ಕೆ ಸಂಬಂಧಪಟ್ಟಂತ ವೇದಾದಿ ನಿಯಮಗಳನ್ನು ಮಾತ್ರ ಪಾಲಿಸಬಾರದು. ವೇದಾದಿ ನಿಯಮಗಳು ಪಾಲಿಸಬಾರದು, ಅವು ಅನ್ವಯ ಆಗಲ್ಲ, ಕಾರಣ ಗೋಚರಿಸ್ತಾ ಇಲ್ಲ. ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಆದರೆ ವೇದ ನಿಯಮಗಳನ್ನ ಪಾಲಿಸುವಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಪ್ರಭಾವ 100% ಇದೆ. ಇನ್ನು ವೀಕ್ಷಕರೇ, ಒಂದು ವರ್ಷದಲ್ಲಿ ಮಿನಿಮಮ್ 4 ಗ್ರಹಣಗಳು ನಡೀಬೇಕು. 2 ಸೂರ್ಯಗ್ರಹಣಗಳು ನಡೀಬೇಕು, 2 ಚಂದ್ರಗ್ರಹಣಗಳು ನಡೀಲೇಬೇಕು. ಸೂರ್ಯಗ್ರಹಣ ಆತ್ಮದ ಪರಿಶುದ್ಧತೆಗೆ ಸಂಬಂಧಪಟ್ಟರೆ, ಚಂದ್ರಗ್ರಹಣ ಮನಸ್ಸಿನ ಪರಿಶುದ್ಧತೆಗೆ ಸಂಬಂಧಪಟ್ಟಿದೆ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ದಿನ ಜರುಗಿದ್ರೆ, ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆ ದಿನಗಳಂತೆ ಜರುಗುತ್ತದೆ. ಸೂರ್ಯಗ್ರಹಣ ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬಂದಾಗ ಸಂಭವಿಸುತ್ತದೆ. ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ನಮ್ಮ ಭೂಮಿ ಬಂದಾಗ ಸಂಭವಿಸುತ್ತದೆ. ಗ್ರಹಣಗಳು ಸಾಮಾನ್ಯವಾಗಿ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿವೆ, ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆಯಾಗಿವೆ. ಇವು ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ, ಧಾರ್ಮಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿವೆ. ಎಲ್ಲರೂ ಅವರದೇ ಆದ ಆಂಗಲ್ನಿಂದ ಯೋಚನೆ ಮಾಡ್ತಾರೆ. ಪುರಾತನ ನಾಗರಿಕತೆಗಳು ಕೂಡ ಗ್ರಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿವೆ. ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಯುದ್ಧಗಳು ಸಂಭವಿಸ್ತಾ ಇದ್ವು. ಗ್ರಹಣಗಳು ಮುಂದೆ ಭವಿಷ್ಯದಲ್ಲಿ ನಡೆಯುವ ಅಥವಾ ಸಂಭವಿಸುವ ವಿಶೇಷವಾದ ಘಟನೆಗಳ ಮುನ್ಸೂಚನೆಯನ್ನು ನೀಡುತ್ತವೆ. ಗ್ರಹಣಗಳ ಪ್ರಭಾವ ಎಲ್ಲ ಕ್ಷೇತ್ರಗಳ ಮೇಲೆ ಇರುತ್ತದೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ ವಲಯಗಳು ಎಲ್ಲ ಕ್ಷೇತ್ರಗಳ ಮೇಲೆ ಇದೆ. ಹೀಗಾಗಿ ಬನ್ನಿ, 12 ರಾಶಿಗಳ ಮೇಲೆ ಈ ಆಗಸ್ಟ್ 12 ಜರುಗುವ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣದ ಪ್ರಭಾವನ ತೆಗೆದುಕೊಳ್ಳೋಣ. ಒಂದೊಂದು ರಾಶಿಗೆ, ಪ್ರತಿಯೊಂದು ರಾಶಿಗೂ ಭಿನ್ನ ಭಿನ್ನ ಫಲಗಳಿರ್ತವೆ. ಅವುಗಳನ್ನ ತೆಗೆದುಕೊಳ್ಳುವ 12 ರಾಶಿಗಳ ಮೇಲೆ ಫಲ. ನಿಮ್ಮ ರಾಶಿಗೆ ಯಾವ ರೀತಿ ಶುಭ ಫಲಗಳನ್ನು ಗ್ರಹಣ ನೀಡ್ತಾ ಇದೆ ಎಂಬುದನ್ನು ತೆಗೆದುಕೊಳ್ಳಿ. ಇದರ ನಂತರ ಆಗಸ್ಟ್ 28 ಚಂದ್ರಗ್ರಹಣ ನಡೀತಾ ಇದೆ. ಅದನ್ನು ಕೂಡ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗುವುದು. ವೀಕ್ಷಕರೇ, ಬನ್ನಿ ವಿಡಿಯೋ ಆರಂಭಿಸೋಣ. ಗ್ರಹಣವು 4 ರಾಶಿಗಳಿಗೆ ಶುಭಫಲ, 4 ರಾಶಿಗಳಿಗೆ ಸಮ್ಮಿಶ್ರ ಫಲ, 4 ರಾಶಿಗಳಿಗೆ ಅಶುಭ ಫಲಗಳನ್ನು ನೀಡುತ್ತದೆ. ಇವು ಕೇವಲ ಗ್ರಹಣಕ್ಕೆ ಸಂಬಂಧಪಟ್ಟಂತ ಫಲಗಳು. ಗೋಚಾರ ಕನ್ಸಿಡರ್ ಆಗಲ್ಲ, ದಶಾಭುಕ್ತಿ ಕನ್ಸಿಡರ್ ಆಗಲ್ಲ, ಪೆಂಡಿಂಗ್ ಕರ್ಮ ಕನ್ಸಿಡರ್ ಆಗಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್.
ಕುಂಭರಾಶಿ, ನಿಮ್ಮದು ಕುಂಭರಾಶಿ. ಕುಂಭರಾಶಿಗೆ ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗಸ್ಟ್ 12ರಂದು ಬರ್ತಾ ಇದೆ. ಅದು 6ನೇ ಭಾವದಲ್ಲಿ ನಡೀತಾ ಇದೆ. 6ನೇ ಭಾವ ಅಂದರೆ ಕರ್ಕದಲ್ಲಿ ನಡೀತಾ ಇದೆ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕ 6ನೇ ಭಾವದಲ್ಲಿ ಗ್ರಹಣ ನಡೀತಾ ಇದೆ. 6ನೇ ಭಾವದಲ್ಲಿ ಜರುಗುವಂತಹ ಗ್ರಹಣಗಳು ಯಾವಾಗಲೂ ಶುಭ ಫಲಗಳನ್ನು ಕೊಡ್ತವೆ. ವೆದರ್ ಇಟ್ ಈಸ್ ಸೋಲಾರ್ ಎಕ್ಲಿಪ್ಸ್ ಆರ್ ವೆದರ್ ಇಟ್ ಈಸ್ ಅ ಲೂನಾರ್ ಎಕ್ಲಿಪ್ಸ್, ಯಾವುದೇ ಗ್ರಹಣ ಇರಲಿ 6ನೇ ಭಾವದಲ್ಲಿ ಜರುಗಿದಾಗ ಉತ್ತಮ ಫಲಗಳು ಸಿಗ್ತವೆ. ಅಂತೆಯೇ ಈ ಬಾರಿಯೂ ಕೂಡ ಕೇತುಗ್ರಸ್ತ ಸೂರ್ಯಗ್ರಹಣ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. 6 ತಿಂಗಳ ಇದರ ಪ್ರಭಾವ ಇರ್ತಾ ಇದೆ. 6ನೇ ಭಾವದಲ್ಲಿ ಗ್ರಹಣ ಜರುಗ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ, ಯಾರು ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾರೆ? ಸಪ್ತಮಾಧಿಪತಿ ಸೂರ್ಯ ಮಾರಕೇಶ ಕಳತ್ರ ಭಾವ ಸಂಗಾತಿ ಭಾವದ ಅಧಿಪತಿಯಾದಂಥ ಸೂರ್ಯ ಇಲ್ಲಿ ಗ್ರಹಣಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಇಂಥ ಸೂರ್ಯ ಕೇತುಗ್ರಸ್ತನಾಗ್ತಾ ಇದ್ದಾನೆ, ಕೇತುವಿನಿಂದ ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. ಇಲ್ಲಿ ಗ್ರಹಣಕ್ಕೆ ಗುರಿಯಾದಂಥ ಸೂರ್ಯನ ಊರ್ಜೆ ಏನಾಗ್ತಾ ಇದೆ, 100% ಪರಿಶುದ್ಧವಾಗ್ತಾ ಇದೆ, ಪ್ಯೂರಿಫೈ ಆಗ್ತಾ ಇದೆ. ಸೂರ್ಯನ ಮಲಿನತೆ, ಆತ್ಮದ ಮಲಿನತೆ ದೂರವಾಗುತ್ತದೆ. ಇಲ್ಲಿ ಸಪ್ತಮ ಭಾವ ಸಂಗಾತಿ ಭಾವ, ಪದಪ್ರಾಪ್ತಿ ಭಾವ, ಜಾಮಿತ್ರಿ ಭಾವ, ಪಾರ್ಟ್ನರ್ ಭಾವ, ಬಿಸ್ನೆಸ್ ಪಾರ್ಟ್ನರ್, ಪರ್ಸನಲ್ ಪಾರ್ಟ್ನರ್, ಪಬ್ಲಿಕ್ ಜೊತೆ ನೀವು ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ತೀರಾ ಇದೆಲ್ಲವೂ ಕೂಡ ತೋರಿಸುತ್ತೆ. ಇಂಥ ಸಂದರ್ಭಗಳಲ್ಲಿ ಕಳತ್ರ ಭಾವ, ಕಳತ್ರ ಕಾರಕನು 6th ಹೌಸಲ್ಲಿ ಗ್ರಹಣಕ್ಕೆ ಗುರಿಯಾದಾಗ ನಿಮ್ಮ ವರ್ಕ್ ಅಥವಾ ಯಾವುದು ಸೇವಾ ಭಾವದಲ್ಲಿ ಗುರಿ ಆಗ್ತಾ ಇದ್ದಾನೆ. ಸೇವಾ ಭಾವ ಏನು? 6ನೇ ಭಾವ, ಶತ್ರು ಭಾವ, ರಿಪು ಭಾವ, ರೋಗ ಭಾವ, ಅಪಘಾತ ಭಾವ, ಓಪನ್ ಎನಿಮೀಸ್, ಡೈರೆಕ್ಟ್ಲಿ ಓಪನ್ ಎನಿಮೀಸ್ ಏನಿರ್ತಾರೆ, ಡೈರೆಕ್ಟ್ ಎನಿಮೀಸು ಇಲ್ಲಿ ಅವ್ರನ್ನ ಇವನು ಗ್ರಹಣಕ್ಕೆ ಗುರಿಪಡಿಸ್ತಾನೆ. ಹೀಗಾಗಿ ಓಪನ್ ಶತ್ರುಗಳು ಏನಿರ್ತಾರೆ ಅವ್ರು ಡ್ಯಾಮೇಜ್ ಆಗಿಬಿಡ್ತಾರೆ, ಸೋತು ಬಿಡ್ತಾರೆ. ಓಪನ್ ಶತ್ರುತ್ವ ಯಾರು ಕೂಡ ನಿಮ್ಮ ಜೊತೆ ಮಾಡಲು ಸಾಧ್ಯವಿಲ್ಲ. ಜಾಬ್ ಪ್ಲೇಸಲ್ಲಾಗಲಿ, ವರ್ಕ್ ಪ್ಲೇಸಲ್ಲಾಗಲಿ, ಈವನ್ ಯುವರ್ ಪಾರ್ಟ್ನರ್ ಆಲ್ಸೋ. ಪಾರ್ಟ್ನರ್ಗೆ ಅಂಟಿಕೊಂಡಂಥ ಏನೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಅದು ಸ್ಕ್ಯಾನ್ ಆಗಿ ದೂರ ಹೋಗ್ಬಿಡುತ್ತೆ. ಒಂದು ಏನೋ ಭ್ರಮೆಯಲ್ಲಿ ಇರ್ತಾರೆ ಸಂಗಾತಿ, ಆ ಸಂಗಾತಿ ಭ್ರಮೆಯಿಂದ ಹೊರಗಡೆ ಬರ್ತಾರೆ. ಸೊ 7th ಲಾರ್ಡ್ ಗೆಟ್ ಪ್ಯೂರಿಫೈಡ್ ಇನ್ 6th ಹೌಸ್. ವರ್ಕ್ ಪ್ಲೇಸಲ್ಲಿ ಜಾಬ್ನಲ್ಲಿ ಇರುವಂಥ ಪ್ರತಿಬಂಧಕತೆ ದೂರ ಆಗುತ್ತೆ. ಬರಬೇಕಾದ ಸಾಲ ಮರಳಿ ಬರುವ ಯೋಗಗಳಿದ್ದಾವೆ 6 ತಿಂಗಳಲ್ಲಿ. ಆಮೇಲೆ ಜಾಬ್ನಲ್ಲಿ, ವ್ಯಾಪಾರದಲ್ಲಿ ಬರುವಂಥ ಅಡೆತಡೆಗಳು ದೂರ ಆಗ್ತವೆ. 100% ಸೇವಾ ಭಾವ ಆಕ್ಟಿವ್ ಆಗ್ತಾ ಇದೆ, ಪರಿಶುದ್ಧವಾಗ್ತಾ ಇದೆ. 6ನೇ ಭಾವ ಪ್ರಾರಬ್ಧ ಭಾವ, ಪ್ರಾರಬ್ಧನೂ ಸಿಗ್ತಾ ಇದೆ. 6 ತಿಂಗಳ ಅವಧಿಯಲ್ಲಿ ನಿಶ್ಚಿತವಾಗಿ ಕೂಡ ಅದು ಆಕ್ಟಿವ್ ಆದ ಕಾರಣ ಆರ್ಥಿಕ ತ್ರಿಕೋನ ಸಕ್ರಿಯಗೊಳ್ತಾ ಇದೆ. ಫೈನಾನ್ಷಿಯಲ್ ಟ್ರಯಾಂಗಲ್ ಆಕ್ಟಿವ್ ಆಗಿರುವುದರಿಂದ ನಿಶ್ಚಿತವಾಗಿ ಆರ್ಥಿಕ ಸ್ಥಿತಿಗತಿಗಳು ಉತ್ತಮವಾಗ್ತವೆ. ಹೊಸ ಹೊಸ ಮೂಲಗಳು ಬರ್ತವೆ, ಆರ್ಥಿಕ ಮೂಲಗಳು, ಹೊಸ ಹೊಸ ದಾರಿಗಳು, ಅವಕಾಶಗಳು ಸಿಗ್ತವೆ. ಶತ್ರುಗಳಿಗೆ ಗ್ರಹಣ ಆವರಿಸುತ್ತದೆ. ರೋಗಗಳಿಗೆ, ಹಳೆಯ ವ್ಯಾಧಿಗಳು ಏನಾದರೂ ಇದ್ರೆ, ಯಾರಾದರೂ ದೀರ್ಘಕಾಲದ ವ್ಯಾಧಿಗಳಿದ್ರೆ, ವಿಶೇಷವಾಗಿ ಕುಂಭರಾಶಿ ಈಗ ಕಾಲಿನ ಸಮಸ್ಯೆಗಳು ಬರ್ತಾ ಇರ್ತವೆ, ಅಲ್ಲಿ ಅದು ಕೂಡ ದೂರ ಆಗುವಂಥದ್ದು ಹಳೆಯ ವ್ಯಾಧಿ. ಶತ್ರುಗಳು ಹೆದರಿ ಸುಣ್ಣಾಗ್ತಾರೆ, ಹೆದರಿಕೊಂಡು ನಿಮಗೆ ಶರಣಾಗಲು ಪ್ರಯತ್ನ ಪಡ್ತಾರೆ. ಅವರು ಪ್ಲ್ಯಾನನ್ನು, ಸ್ಟ್ರಾಟಜಿಯನ್ನು ಬದಲಾಯಿಸ್ತಾರೆ, ನಿಮ್ಮ ಜೊತೆ ಮಿತ್ರತ್ವ ಮಾಡಲು ಬಯಸ್ತಾರೆ ಶತ್ರುಗಳು. ಇದರ ಜೊತೆಗೆ ಹಳೆಯ ಒಂದು ಕೆಲವು ವ್ಯಾಧಿಗಳು ದೂರ ಆಗ್ತವೆ. ಸಂಗಾತಿ ಅವರಲ್ಲಿ ಏನಾಗ್ತಾರೆ, ಅವರನ್ನು ಕೂಡ ಸಂಗಾತಿ ಎನರ್ಜಿಯನ್ನು ಕೇತು ಪರಿಶುದ್ಧ ಮಾಡ್ತಾನೆ. ಸಂಗಾತಿಯಲ್ಲಿ ಏನಾದರೂ ಕೆಲವು ವಿಶೇಷವಾದ ನಕಾರಾತ್ಮಕ ಗುಣಗಳಿದ್ರೆ ಅದನ್ನು ಸರಿಪಡಿಸಲು ಕೇತುವಿನಿಂದ ಈ ಎನರ್ಜಿ ಬರ್ತಾ ಇರುತ್ತೆ. ಭ್ರಮೆಯಿಂದ ಹೊರಗೆ ಬರ್ತಾರೆ ಮೇಜರ್ಲಿ. ಪೆಂಡಿಂಗ್ ಕರ್ಮ ಇರೋದು ಸಂಗಾತಿಯ ಜೊತೆ, ಶತ್ರುಗಳ ಜೊತೆ, ವ್ಯಾಧಿಗಳ ಜೊತೆ ಆ್ಯಂಡ್ ಜಾಬ್ ಅಥವಾ ವರ್ಕ್ ಪ್ಲೇಸ್ನಲ್ಲಿ ಇರುತ್ತೆ, ಸೇವಾ ಭಾವದ ಜೊತೆ. ಹೀಗಾಗಿ ಇಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ಅವರ ವ್ಯಕ್ತಿಗಳ ಜೊತೆ ನಿಮ್ಮ ಕರ್ಮಗಳು ಯಾವ ರೀತಿ ಅಂಟ್ಕೋತಾವೆ ಅಂದರೆ, ಅವು ಕ್ಯಾನ್ಸರ್ ಥರ ಅನ್ಕೋತಾವೆ. ಕ್ಯಾನ್ಸರ್ ಅಂದರೆ ಇದು ಕರ್ಕ ರಾಶಿಯಲ್ಲಿ ನಡೀತಾ ಇದೆ. ಕರ್ಕ ರಾಶಿ ಅಂದರೆ ಹೈಡ್ರಾ. ವೆಸ್ಟರ್ನ್ ಆಸ್ಟ್ರಾಲಜಿ ಪ್ರಕಾರ ಹೈಡ್ರಾ ಅಂದರೆ ಅದು ಒಂದು ಕ್ಯಾನ್ಸರ್ ಥರ ಹಿಂಗೆ ಮನಸ್ಸು ಬಂದಂಗೆ ಬೆಳೀತಾನೆ ಹೋಗುತ್ತೆ, ರ್ಯಾಂಡಮ್ಲಿ ಬೆಳೆಯುತ್ತೆ ಅದು. ಹೀಗಾಗಿ ಅದು ಒಂದು ವಿಷ ಸರ್ಪ. ಅಲ್ಲಿ ಗ್ರಹಣ ನಡೀತಾ ಇದೆ, ಒಂದು ಗಂಡಾಂತ ನಕ್ಷತ್ರ ಇದು. ಹೀಗಾಗಿ ಸಂಗಾತಿ ಈಗ ಭಾವನಾತ್ಮಕವಾಗಿ ವರ್ತಿಸ್ತಾರೆ. ಅವರಿಗೆ ಅಂಟುಕೊಂಡ ಗ್ರಹಣ ಅಥವಾ ಈ ರೀತಿಯ ಹೈಡ್ರಾ ಥರ ಕೆಲವು ಸಮಸ್ಯೆಗಳು ದೂರ ಆಗ್ತವೆ. ನಾಟ್ ಲಿಟ್ರಲಿ. ನಿಮಗೆ ಆತ್ಮವೃದ್ಧಿ, ಆತ್ಮಚೈತನ್ಯ, ಆತ್ಮವಿಶ್ವಾಸ ಬರುತ್ತೆ. ನೇಮ್ ಆ್ಯಂಡ್ ಫೇಮ್ ಗ್ರಹಣ ಕೊಡುತ್ತದೆ. ಆಮೇಲೆ ಆತ್ಮವಿಶ್ವಾಸ ಬರುತ್ತದೆ. ಸಾಮಾಜಿಕವಾಗಿ, ಸಾರ್ವಜನಿಕ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಬಿಸ್ನೆಸ್ನಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಅನ್ನು ಮಾಡ್ಕೋಬಹುದು. ಇನ್ನು ಬಾಹ್ಯ ವೈರಿಗಳ ಜೊತೆಗೆ ಆಂತರಿಕ ವೈರಿಗಳನ್ನು ಕೂಡ ನೀವು ಹೊಡೆಯುವಂಥ ಒಂದು ಸಾಮರ್ಥ್ಯವನ್ನು ಪಡಿತೀರಿ. ಆಂತರಿಕ ವೈರಿಗಳು ಯಾರು? 6ನೇ ಭಾವದಲ್ಲಿ ನಡೀತಾ ಇದೆ ಅಂದರೆ ಯಾರನ್ನ? ಅದು ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ ಇವೆಲ್ಲವನ್ನು ಕೂಡ ಅದು ಡ್ಯಾಮೇಜ್ ಮಾಡಿಬಿಡುತ್ತೆ, ಅವುಗಳನ್ನ ನಾಶ ಮಾಡುತ್ತದೆ. ಸಂಗಾತಿ ಈಗ ಇಮೋಷನಲ್ ಆಗಿ ವರ್ತಿಸೋರು. ಮುಂಚೆ ಪ್ರಾಕ್ಟಿಕಲ್ ಆಗಿದ್ರೆ ಈಗ ಇಮೋಷನಲ್ ಆಗೋರು, ನಿಮ್ಮ ಜೊತೆ ಭಾವನಾತ್ಮಕವಾಗೋರು. ಇಲ್ಲಿ ಸಾಕು ಪ್ರಾಣಿಗಳ ಜೊತೆ ಅವುಗಳನ್ನ ಪ್ರೀತಿಸಿದ್ರೆ, ನಾನ್ ಹ್ಯೂಮನ್ ಬೀಯಿಂಗ್ಸ್ ಹೆಚ್ಚಿನ ಶೋಫರ್ಗಳು ಗ್ರಹಣ ಕೊಡುತ್ತದೆ. 6th ಹೌಸ್ ಇಸ್ ರಿಲೇಟೆಡ್ ಟು ದ ಪೆಟ್ಸ್. ಅದು ಲಾಭ ನೀಡುತ್ತದೆ.
ಇನ್ನು ಫ್ಯಾಮಿಲಿ ಪಾಲಿಟಿಕ್ಸ್, ದಾಂಪತ್ಯ ಪಾಲಿಟಿಕ್ಸ್ನಲ್ಲಿ ರಾಜಕೀಯದಲ್ಲಿ ನಿಮ್ಮದೇ ಮೇಲುಗೈ ಆಗುತ್ತದೆ. ಸಂಗಾತಿ ಸ್ವಲ್ಪ ವ್ಯಾಧಿ ಅಪಘಾತಕ್ಕೆ ಗುರಿಯಾಗೋ ಸಾಧ್ಯತೆ ಇರುತ್ತೆ, ಆದರೂ ಕೂಡ ಗುಣಮುಖರಾಗ್ತಾರೆ. ಸ್ಟ್ರಗಲ್ ಅಂತೂ ಮಾಡ್ತಾರೆ ಅವರು ಕೂಡ. ಇಲ್ಲಿ ಈ ರೀತಿಯಾದ ಕೆಲವು ವಿಶೇಷವಾದ ಆದರೂ ಕೂಡ ದಾರಿ ಸಿಗುತ್ತದೆ. ಏನೇ ಇದ್ರೂ ಕೂಡ ಯಾವುದಾದ್ರೂ ಒಂದು ಕಾಂಟ್ರವರ್ಸಲ್ಲಿ ಸಿಗ್ಬೋದು, ಯಾವುದಾದ್ರೂ ಸಮಸ್ಯೆಯಲ್ಲಿ, ಸ್ಟ್ರಗಲಲ್ಲಿ, ಲಿಟಿಗೇಷನಲ್ಲಿ ಸಿಕ್ಕಬಹುದು, ಆರೋಗ್ಯ ಸಮಸ್ಯೆ ಸಿಕ್ಕಬಹುದು. ಆದರೂ ಕೂಡ ಆರೋಗ್ಯವು ಎಲ್ಲವೂ ಕೂಡ ಸ್ಥಿರವಾಗುತ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಚಂದ್ರಗ್ರಹಣ ಕುರಿತು ವಿಡಿಯೋಗಳು ಬರ್ತವೆ. ಒಟ್ಟಿನಲ್ಲಿ ಕುಂಭರಾಶಿಗೆ ಒಳ್ಳೆಯ ಫಲಗಳು. ಶ್ರೀ ಗುರುದೇವ್. ಆತ್ಮೀಯ ವೀಕ್ಷಕರೇ, ಆಗಸ್ಟ್ 12, 2026 ಜರುಗುವ ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಈ ಗ್ರಹಣವು ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು, ಕೆಲವು ರಾಶಿಗಳಿಗೆ ಸಮ್ಮಿಶ್ರ ಫಲ ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ನೀಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರಾಶಿಗಳಿಗೆ ಗ್ರಹಣ ಕುರಿತು ಅಶುಭ ಫಲಗಳನ್ನು ಸೂಚಿಸಲಾಗಿದೆ ಅಂತ ರಾಶಿಗಳಲ್ಲಿ ಜನಿಸಿದವರು ಗ್ರಹಣ ಕಾಲದಲ್ಲಿ ಈ ಕೆಳಗಿನ ಪರಿಹಾರ ಕ್ರಮಗಳನ್ನು ಮಾಡ್ಕೋಬಹುದು. ವಿಶೇಷವಾಗಿ ಕರ್ಕ ರಾಶಿಯಲ್ಲಿ ಜನಿಸಿದವರು, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಇದನ್ನು ಮಾಡಬೇಕು. ಇನ್ನು ಅಗ್ನಿತತ್ವ ರಾಶಿಗಳಲ್ಲಿ ಜನಿಸಿದವರು, ಮೇಷರಾಶಿ, ಧನುರಾಶಿ ಮತ್ತು ಸಿಂಹರಾಶಿ, ಈ ರಾಶಿಗಳಲ್ಲಿ ಜನಿಸಿದವರು ಕೂಡ ಪರಿಹಾರ ಕ್ರಮಗಳನ್ನು ಮಾಡ್ಕೋಬೇಕು. ಇನ್ನು ಮಿಥುನ, ಮೀನ, ಕನ್ಯಾ ಮತ್ತು ಮಕರ ಮತ್ತು ವೃಶ್ಚಿಕ, ಈ 4 ರಾಶಿಗಳಲ್ಲಿ ಜನಿಸಿದವರು ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಕ್ರಮಗಳನ್ನು ಮಾಡಿಕೊಂಡು ಆಯಿತು. ಇನ್ನು ವೃಷಭ, ಕುಂಭ, ತುಲಾ ಮತ್ತು ಕನ್ಯಾ ರಾಶಿಯಲ್ಲಿ ಜನಿಸಿದವರು ಯಾವುದೇ ರೀತಿಯ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಳುವ ಅಗತ್ಯ ಇರಲಾರದು. ಇನ್ನು ಪರಿಹಾರ ಕ್ರಮಗಳು ಈ ರೀತಿ ಆಗ್ತವೆ. ಯಾವುದು ಸಾಧ್ಯ ಅದನ್ನು ಮಾತ್ರ ಮಾಡಬೇಕು. ಕೆಲವು ಪರಿಹಾರ ಕ್ರಮಗಳನ್ನು ಇಲ್ಲಿ ಸೂಚಿಸ್ತೇನೆ. ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು ಗ್ರಹಣ ಕಾಲದಲ್ಲಿ. ಮೊದಲನೇದು ಹುರುಳಿ ಮತ್ತು ಗೋಧಿದಾನ. ಎರಡನೇದು ಮಹಾಕಾಲ ಆರಾಧನೆ. ಅಕಾಲ ಮೃತ್ಯು ಓಂ ರೇ ಜೋ ಕಾಮ್ ಕರೆ ಚಂಡಾಲ್ ಕಾ ಕಾಲ್ ಬಿ ಉಸ್ಕಾ ಕ್ಯಾ ಕರೆ ಜೋ ಭಕ್ತ ಹೈ ಮಹಾಕಾಲ್ ಕಾ. ಮಹಾಕಾಳಿಯ ಮಂತ್ರಗಳನ್ನು ಜಪಿಸಬೇಕು. ಓಂ ಕ್ರೀಂ ಕಾಲ್ಯಾಯ ನಮಃ, ಓಂ ಕ್ರೀಂ ಕಾಲಿಕಾಯ ನಮಃ, ಓಂ ಮಹಾಕಾಲಿ ಚ ವಿದ್ಮಹೇ ಸ್ಮಶಾನ ವಾಸಿನೇ ಚ ಧೀಮಹಿ ತನ್ನೋ ಕಾಲಿ ಪ್ರಚೋದಯಾತ್. ಕಾಲಭೈರವಾಷ್ಟಕವನ್ನು ಕೂಡ ಪಠಿಸಬಹುದು. ಕೇತು ಅಷ್ಟೋತ್ತರ ಶತನಾಮಾವಳಿಗಳು ಮತ್ತು ಸೂರ್ಯ ಅಷ್ಟೋತ್ತರ ಶತನಾಮಾವಳಿಗಳು. ಕೇತುವಿನ ಮಂತ್ರ, ಸೂರ್ಯನ ಮಂತ್ರ ಓಂ ಕೇಂ ಕೇತುವೆ ನಮಃ, ಓಂ ರಂ ರವಯೇ ನಮಃ, ಇವು 2 ಮಂತ್ರಗಳು. ಇದರ ಜೊತೆ ಕೇತು ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತ ಮಂತ್ರಗಳು ಕೂಡ ಇರ್ತವೆ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇನ್ನು ಸೂರ್ಯಂದು ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಹದ್ವಿತಿಂ ತಮೋ ಹರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇನ್ನು ಜಗನ್ಮಾತೆ ನವಾರ್ಣ ಮಂತ್ರ, 9 ಗ್ರಹಗಳು ಅದರಲ್ಲಿ ಬರ್ತವೆ, 9 ಶಬ್ದಗಳು, ಅದ್ಭುತವಾದ ಮಂತ್ರ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಇದರ ಜೊತೆ ಧೂಮಾವತಿ ದೇವಿಯ ಮಂತ್ರವನ್ನು 108 ಸಲ ಜಪಿಸಬಹುದು. ಮಾತಂಗಿಯ ದೇವಿಯ ಮಂತ್ರವನ್ನು 108 ಸಲ ಜಪಿಸಬೇಕು. ಇವು 2 ದಶಮಹಾವಿದ್ಯೆಯಲ್ಲಿ ಬರುತ್ತವೆ. ಧೂಮಾವತಿ is related to Ketu and Matangi is related to Sun. So as the eclipse is related to solar eclipse, ಕೇತು ಗ್ರಸ್ತ ಇದೆ. ಇದರಿಂದ ಈ ಪರಿಹಾರ ಕ್ರಮಗಳನ್ನು ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಚಂದ್ರಗ್ರಹಣ ಕೂಡ ಬರುತ್ತೆ. ಶ್ರೀ ಗುರುದೇವ ದತ್ತ.